ಯಾಕೆಂದ್ರೆ ನಾನು ಕುವೆಂಪು ಅವರ ತತ್ವ ಸಿದ್ಧಾಂತದಲ್ಲಿ ಬೆಳೆದು ಬಂದವನು. ಹಾಗಾಗಿ ಮಠ ಪರಂಪರೆಗಳನ್ನ ಹೆಚ್ಚು ತಕ್ಷಣ ಒಪ್ಪಿಕೊಂಡವನಲ್ಲ. ಆದ್ರೆ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸೇವಾ ಕಾರ್ಯಗಳನ್ನ ನೋಡಿದಾಗ ಬಹುಶಃ ಆ ವಿಸ್ಮಯ ನನ್ನ ಕಣ್ಣು ಮುಂದ್ಗಡೆ ಬಂದು ನಿಂತ್ಕೊಳ್ತದೆ. ಬಹುಶಃ ನಾನು ಕಂಡಂಗೆ ಜಗತ್ತಿನ ಯಾವುದೇ ಮಠವೂ ಕೂಡ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಅವಧಿನಲ್ಲಿ ಬೆಳೆದಷ್ಟು ವಿಸ್ತೃತವಾಗಿ ವಿಶ್ವಮಟ್ಟಕ್ಕೆ ಬೆಳೆದಂತ ಉದಾಹರಣೆ ಇಲ್ಲ. ಕೇವಲ ಒಂದು ಧಾರ್ಮಿಕ ಕೇಂದ್ರವಾಗಿದ್ದಂತಹ ಆದಿಚುಂಚನಗಿರಿಯನ್ನ ಶೈಕ್ಷಣಿಕ ಕೇಂದ್ರವಾಗಿ ಬೆಳೆಸಿದ್ರು, ಆರೋಗ್ಯ ಕೇಂದ್ರವಾಗಿ ಬೆಳೆಸಿದ್ರು, ಅನ್ನದಾಸೋಹದ ಕೇಂದ್ರವನ್ನಾಗಿ ಬೆಳೆಸಿದ್ರು. ಆದ್ರಿಂದಲೇ ಅವ್ರನ್ನ ನಾವು ತ್ರಿವಿಧ ದಾಸೋಹಿ ಕರಿತೀವಿ. ಯಾಕೆಂದ್ರೆ ಮನುಷ್ಯನಿಗೆ ಬೇಕಾಗಿರೋದು ಇವು ಮೂರೇ. ನಾನು ಹೇಳ್ತಾ ಇರ್ತೀನಿ, ಈಗಲೂ ರಾಮಕೃಷ್ಣ ಹೇಳಿದೆ ನಾನು, ಈ ಸಮಾಜ ಚೆನ್ನಾಗಿರ್ಬೇಕು ಅಂದ್ರೆ ಇವು ಮೂರು ಮಾರಾಟದ ಸರ್ಕಾರ ಆಗಬಾರ್ದು. ಯಾವುದು? ಅನ್ನ, ಆರೋಗ್ಯ, ಅಕ್ಷರ ಅಂದ್ರೆ ಶಿಕ್ಷಣ. ಇವು ಯಾವತ್ತು ಮಾರಾಟದ ಸರ್ಕಾಯ್ತವೋ ಆವತ್ತೇ ಈ ಸಾಮಾಜಿಕ ಅಧಪತನ ಪ್ರಾರಂಭ ಆಯ್ತದೆ ಅಂತ ಅನ್ಕೊಂಡಿರೋ ನಾನು. ಈಗ ಇದಾಗಿದೆ. ಅನ್ನ ಮಾರಾಟದ ಸರ್ಕಾಗಿದೆ, ಅಕ್ಷರ ಮಾರಾಟದ ಸರ್ಕಾಗಿದೆ, ಆರೋಗ್ಯವು ಮಾರಾಟದ ಸರ್ಕಾಗಿದೆ. ಅದರ ಪರಿಣಾಮ ಈಗಾಗಲೇ ನಾವು ಎದುರಿಸ್ತಾ ಇದ್ದೀವಿ. ಬಹುಶಃ ಕಳೆದ ಒಂದು ದಶಕದ ಹಿಂದೆ ಸುಮಾರು ಒಂದು 20 ವರ್ಷಗಳ ಕಾಲ ಆಗಾಗ್ಗೆ ನಾನು ಈ ಶಾಲೆಗೆ ಬರ್ತಿದ್ದೆ. 1989ರಿಂದ ಹಿಡಿದು ಹೆಚ್ಚು ಕಮ್ಮಿ 2011-12ವರೆಗೂ ಕೂಡ ನಾನು ಆಗಾಗ್ಗೆ ಈ ಶಾಲೆಗೆ ಬರ್ತಿದ್ದೆ. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನವೆಂಬರ್ ತಿಂಗಳಲ್ಲಿ ನಾವು ಶಾಲೆಗೊಂದು ಕಾರ್ಯಕ್ರಮ ಅಂತ ಮಾಡಿಕೊಂಡು ತಾಲೂಕಿನ ಎಲ್ಲ ಪ್ರೌಢಶಾಲೆಗಳಿಗೂ ನವೆಂಬರ್ ತಿಂಗಳಲ್ಲಿ ಹೋಗವು. ಆಗ ಈ ಶಾಲೆಗೆ ನಾವು ಬಂದಿದ್ದೀವಿ ಕಾರ್ಯಕ್ರಮ ಮಾಡಲಿಕ್ಕೆ. ಅವತ್ತು ಸಾಕಷ್ಟು ಮಕ್ಕಳು ಇರ್ತಿದ್ರು ಇಲ್ಲಿ. ಇವತ್ತು ನೋಡಿದ್ರೆ ಇಲ್ಲಿ ಮಕ್ಕಳ ಸಂಖ್ಯೆಯಲ್ಲಿ ಕುಸಿತ ಆಗಿದೆ, ಶಾಲೆ ಮುಚ್ಚುವ ಸ್ಥಿತಿಗೆ ಬಂದಿದೆ. ಹೊತ್ತಾನೆ ಈ ಶಾಲೆ ಮುಚ್ಚೋದ್ರೆ ಬಡವ್ರ ಮಕ್ಳು ಎಲ್ಲಿಗೆ ಹೋಗ್ಬೇಕು ಕಲೀಲಿಕ್ಕೆ? ಯಾರು ಯೋಚನೆ ಮಾಡ್ತಾ ಇಲ್ಲ. ಕಾನ್ವೆಂಟ್ ಸ್ಕೂಲ್ನವರು ಎಲ್ಲ ಕಡೆಗೂ ಬಸ್ ಬಿಡ್ತಾ ಇದ್ದಾರೆ. ನಮ್ಮ ಮಕ್ಕಳನ್ನ ನಾವು ಬಸ್ನಲ್ಲಿ ಕಳಿಸ್ತಾ ಇದ್ದೀವಿ. ನಾವು ದುಡ್ದೆಲ್ಲ ಸ್ಕೂಲ್ನವ್ರಿಗೆ ಕೊಡ್ತಾ ಇದ್ದೀವಿ. ನೀವೇನು ಇಟ್ಕೊಳಕ್ ಆಗ್ತಾ ಇಲ್ಲ. ಆಯ್ತು, ಬಹಳ ನಿರೀಕ್ಷೆಯ ಮೇಲೆ ನಾವು ಮಕ್ಕಳನ್ನ ಬೆಳೆಸಿ ಕಾನ್ವೆಂಟ್ಗಳಲ್ಲೇ ಓದಿಸ್ತಾ ಇದ್ದೀವಿ. ಕಾನ್ವೆಂಟ್ ಅಲ್ಲಿ ಕಲಿತ ಸರ್ಕಾರಿ ಉದ್ಯೋಗಗಳನ್ನ ಗಿಟ್ಟಿಸ್ಕೊತಾರೆ. ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿತ ಮಕ್ಕಳು ಸರ್ಕಾರಿ ಉದ್ಯೋಗಗಳನ್ನ ಗಿಟ್ಟಿಸ್ಕೊಳಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಪೋಷಕರ ಮುಂದೆ ಇರೋದು ಎರಡನೇ. SLC PUC ಮುಗಿದ ತಕ್ಷಣ ಅವ್ರ ಕಣ್ ಮುಂದ್ಗಡೆ ಇರೋದು ಎರಡೇ, ಒಂದು MBBS, ಇನ್ನೊಂದು ಇಂಜಿನಿಯರಿಂಗ್. ಇವತ್ತು ಇಂಜಿನಿಯರಿಂಗ್ ಓದ್ ಮಕ್ಕಳೆಲ್ಲ ಬೀದಿಲಿದ್ದಾವೆ, 5,000 10,000 ದುಡಿತಾ ಇದ್ದಾವೆ. ಅದಕ್ಕೋಸ್ಕರ ನೀವು ಯಾಕೆ ಲಕ್ಷ ಡೊನೇಷನ್ ಕೊಟ್ಟು ಮಕ್ಕಳನ್ನ ಸೇರಿಸ್ಬೇಕು? ಮಕ್ಕಳಿಗೆ ಬದುಕುವ ಶಿಕ್ಷಣವನ್ನ ಕೊಡಬೇಕು. ಆ ಬದುಕುವ ಶಿಕ್ಷಣ ಎಲ್ಲಿ ಸಿಕ್ತಿತ್ತು ಅಂದ್ರೆ ನಮ್ಮ ಕನ್ನಡ ಶಾಲೆಗಳಲ್ಲಿ ಸಿಕ್ತಿತ್ತು. ಈಗ ಅದು ಹೊರಟೋಗಿದೆ. ಏನಪ್ಪ, ಯಾವ್ದೋ ಆಹಾರದ ಬಗ್ಗೆ ನಮ್ಮ ಮಕ್ಕಳೇನೋ ಮಾತಾಡ್ತವೆ ಅಂತ ಬಂದು ಇವನೇನೋ ಭಾಷಣ ಮಾಡ್ತಾವಲ್ಲ ಅಂತ ಅನ್ಕೋಬಿಡಿ ನೀವು. ಇದ್ದೀವಿ. ಯಾಕೆ ಇಷ್ಟು ಪೀಠಿಕೆ ಆಗ್ತದೆ ಅಂದ್ರೆ ಬಹುಶಃ ಇಲ್ಲಿ ಓದ್ತಂತ ಮಕ್ಕಳು, ಇಲ್ಲಿ ಕಲಿತಾ ಇರತಕ್ಕಂಥ ಮಕ್ಕಳು ಕನ್ನಡ ಮಾಧ್ಯಮದವರು. ಇವರ ಪ್ರತಿಭೆಯನ್ನ ನೋಡಿದ್ರೆ ಆಗ ನಿಮ್ಗೆ ಅರ್ಥ ಆಗ್ತದೆ. ನೀವು ಯಾವುದೇ ಭಾಷೆಯನ್ನು ಕಲ್ತರೂ ಅದು ನಮ್ಮ ಮನಸ್ಸಿನಲ್ಲಿ ಅನುವಾದ ಆಗತಕ್ಕಂಥದ್ದು ನಮ್ಮ ಭಾಷೆನಲ್ಲೇ. ಹಾಗಾಗಿ ನಾವು ಚೆನ್ನಾಗಿ ಕನ್ನಡವನ್ನು ಕಲಿತೇನೆ, ಇನ್ಯಾವುದೇ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಂಗ್ಲಿಷ್ ಬಂದಿದೆ, ಇಂಗ್ಲಿಷ್ ಬೇಡ ಅಂತ ನಾನು ಹೇಳಲ್ಲ. ಈಗ ತಾನೇ ನಾನು ರಾಮಕೃಷ್ಣ ಹುಡುಗರು ಹೇಳ್ತಾ ಇದ್ದೆ, ಇಂಗ್ಲಿಷ್ ಯಾವತ್ತೂ ಕೂಡ ಅದು ನಮ್ಮ ನೆರೆಮನೆಯ ಭಾಷೆ ಅಲ್ಲ, ಎಲ್ಲೋ ದೂರದ ಭಾಷೆ. ಅದರಿಂದ ನಮ್ಗೆ ಅಪಾಯ ಇಲ್ಲ. ಇಂಗ್ಲಿಷ್ನಲ್ಲಿ ನಮ್ಮ ಮಕ್ಕಳು ಕಲಿತ ತಕ್ಷಣ ಕನ್ನಡ ಮರ್ತ್ಬಿಡೋದಿಲ್ಲ. ಆದ್ರೆ ಇವತ್ತು ಅಪಾಯ ಅಂದ್ರೆ ಒಕ್ಕೂಟ ವ್ಯವಸ್ಥೆ ಹೆಸರಿನಲ್ಲಿ ಹಿಂದಿ ಭಾಷೆಯನ್ನು ಏರುವ ಪ್ರಯತ್ನಗಳು ನಡೀತಾ ಇದ್ದಾವೆ. ನೀವು ಬ್ಯಾಂಕ್ ಹೋದ್ರು ಇವತ್ತು ಕನ್ನಡ ಮಾತಾಡೋರು ಸಿಗ್ತಾ ಇಲ್ಲ. ನಿಮ್ಮ ಉದ್ಯೋಗಗಳನ್ನ ಹೊರಗಳವ್ರು ಕಿತ್ಕೋತಾ ಇದ್ದಾರೆ. ಹಿಂದಿ ಏರಿಕೆ ಆಗ್ತಾ ಇದೆ. ಹಿಂದಿ ನಮ್ಮ ನೆರೆಮನೆಯ ಭಾಷೆ. ನಾನು ಅದಕ್ಕೆ ಗೌಡ್ರಿಗೆ ಹೇಳಿದೆ, ಇವತ್ತು ನಮ್ಮ ಜಮೀನದೆ, ನಮ್ಮ ಜಮೀನ್ ಪಕ್ಕದಲ್ಲಿರೋನು ನಮ್ಗೆ ಎಷ್ಟೇ ವಿಶ್ವಾಸಿಗನಾಗಿದ್ರು ಸ್ನೇಹಿತನಾಗಿದ್ರು ನಾವು ಅವನ ಬಗ್ಗೆ ಎಚ್ಚರಿಕೆ ಇರಬೇಕು. ಯಾಕೆ? ನಾವು ಬದ ಒತ್ತರಿಸೋನೆ ಅವನು. ಅಲ್ಲೆಲ್ಲೋ ಇರೋನಲ್ಲ, ಇಂಗ್ಲಿಷು ಅಲ್ಲೆಲ್ಲ ಇರೋದು. ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿಲ್ಲ. ಆದ್ರೆ ಹಿಂದಿ ಏರಿಕೆ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಮೊನ್ನೆ ಟಿವಿನಲ್ಲಿ ನೋಡಿರ್ಬೋದು. ನಿಟ್ಟಿನಲ್ಲಿ ಇರಬೇಕು ಕಾರ್ಯಕ್ರಮ ಅಂತ ಹೇಳಿ ನಮ್ಮ ಕಾರ್ಯದರ್ಶಿಗಳು ನಮ್ಗೆಲ್ಲ ಸಲಹೆ ಮತ್ತು ಮಾರ್ಗದರ್ಶನ ಕೊಟ್ಟಿದ್ರು. ಆದ್ರೆ ಒಂದು ಗಾದೆ ಅಣ್ಣ ಹೇಳಿದ್ರು, ನಡೆಯುವವರು ಎಡಗದೆ ಕುಳಿತವರು ಎಡಗುವವರೇ ಅನ್ನುವಂಥ ನಿಟ್ಟಿನಲ್ಲಿ ಮಕ್ಕಳು ಈಗ ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ. ಆ ಕಲಿಯುವಂತ ಮಕ್ಕಳು ತಮಗೆ ಸಾಧ್ಯವಾದಷ್ಟು ಸಾಮರ್ಥ್ಯ ಮೀರಿ ವಿಚಾರವನ್ನ ಮಂಡನೆ ಮಾಡಿದ್ದಾರೆ. ಕಾರ್ಯದರ್ಶಿಗಳು ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ನಮಗೆ ಕಾರ್ಯಕ್ರಮ ಮುಗಿದ ಮೇಲೆ ಏನ್ ತಪ್ಪಾಯ್ತು, ಹೇಗೆ ಸರಿ ಮಾಡ್ಕೊಳ್ಬೇಕು, ಮುಂದುವರ್ಷ ಕಾರ್ಯಕ್ರಮ ಹೇಗಿರಬೇಕು ಅಂತ ಹೇಳಿ ನಮಗೆ ಸಲಹೆ ಮತ್ತು ಮಾರ್ಗದರ್ಶನವನ್ನ ಕೊಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮನ ಮತ್ತೆ ರೂಪಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿ ಹೇಳ್ಕೊಳ್ತಾ
ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ಜೊತೆಗೆ ಧನ್ಯವಾದಗಳನ್ನು ಸಂಕಲನ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮುಂಜಾನೆಯಿಂದ ಇಲ್ಲಿಯವರೆಗೂ ಸಹ ಇದ್ದು ಪಾದಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಪೋಷಕ ಬಂಧುಗಳಿಗೆ ಜಾಣರ ಜಗಳಿ ಕಾರ್ಯಕ್ರಮ ಐಕ್ನಹಳ್ಳಿಯ ಪ್ರೌಢಶಾಲೆಯಲ್ಲಿ ಏನು ನಡೆದಿದೆ, ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ಒಂದು ಸ್ವಾಗತಾರ್ಹವಾದ ಕಾರ್ಯಕ್ರಮ ಅಂತ ನಾನು ಅದು ಅಂದ್ಕೊಂಡಿದ್ದೀನಿ. ಮಕ್ಕಳ ವಿಚಾರ ಮಂಡನೆಯಲ್ಲಿ ಸ್ವಲ್ಪ ಕೊರತೆ ಇದ್ದದ್ದು ಸತ್ಯ, ಆದರೆ ಸಂಸ್ಥೆಯ ಕಾರ್ಯದರ್ಶಿಗಳು ಹೇಳ್ದಂಗೆ ಇದು ಮಕ್ಕಳ ತಪ್ಪಲ್ಲ, ಮಕ್ಕಳಿಗೆ ಬೇಕಾದಂಥ ಒಂದು ತರಬೇತಿಯ ಕೊರತೆ ಇಲ್ಲಿತ್ತು. ಅದರ ಮಧ್ಯದಲ್ಲೂ ಕೂಡ ಮಕ್ಕಳು ವಿಚಾರ ಮಂಡನೆಯನ್ನು ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ಈ ಕೊಟ್ಟಂಥ ವಿಚಾರವೂ ಕೂಡ ನಾನು ಹೇಳಿದ್ನಲ್ಲ, ತುಂಬ ಗಂಭೀರವಾದ ವಿಚಾರ. ಏನು ಆಹಾರ ಪದ್ಧತಿ ಬಗ್ಗೆ ನಾವು ಮಾತಾಡಬೇಕು ಅಂತ ಹೇಳ್ತೀವಿ, ಇದು ಒಂದು ಬ್ರಹ್ಮಾಂಡದಷ್ಟು ವಿಚಾರವನ್ನು ಇಟ್ಕೊಂಡಿದೆ. ಯಾಕೆಂದರೆ ಮನುಷ್ಯನ ಜೊತೆಯಲ್ಲಿ ಅವನ ಆಹಾರ ಸಂಸ್ಕೃತಿಯೂ ಕೂಡ ಬೆಳೀತಾ ಬಂದಿರೋದ್ರಿಂದ ಇದು ಒಂದು ರಿಸರ್ಚ್ ಮಾಡಲಿಕ್ಕೆ ಬೇಕಾದಂಥ ವಿಚಾರ ಮಂಡನೆ ಇರತಕ್ಕಂಥ ವಿಚಾರ. ಅಷ್ಟೊಂದು ವಿಚಾರಗಳನ್ನು ಮಕ್ಕಳು ಗ್ರಹಿಸುವ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದಾರೆ ಅನ್ನತಕ್ಕಂಥದ್ದು ಇಲ್ಲಿ ಒಂದು ಮೆಚ್ಚುಗೆಯ ವಿಚಾರ. ಆ ದಿಕ್ಕಿನಲ್ಲಿ ಈ ಕಾರ್ಯಕ್ರಮ ಯಶಸ್ಸಾಗಿದೆ. ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದಂತಹ ಈ ಸಂಸ್ಥೆಯ ಕಾರ್ಯದರ್ಶಿಗಳ ಆಲೋಚನೆಯೂ ಕೂಡ ನನಗೆ ಮೆಚ್ಚುಗೆಯಾಗಿದ್ದು, ಹಾಗಾಗಿ ಈ ಸಂದರ್ಭದಲ್ಲಿ ಈ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ರಾಮಕೃಷ್ಣೇಗೌಡರು ಕೂಡ ನಾನು ಅಭಿನಂದಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳನ್ನು, ಇಲ್ಲಿ ಕೂತು ನೋಡಿದಂತಹ ಪೋಷಕರನ್ನ ಎಲ್ಲರನ್ನೂ ಕೂಡ ನಾನು ಹೃದಯ ತುಂಬಿದ ಗೌರವಗಳನ್ನು ಅರ್ಪಿಸ್ತೀನಿ. ನಮ್ಮ ಐಕ್ನಲ್ಲಿ ಬಸವೇಶ್ವರ ಸ್ವಾಮಿ ಪ್ರೌಢಶಾಲೆಯಲ್ಲಿ ಚಿಣ್ಣರ ಜಾಣರ ಜಗಲಿ ಅನ್ನೋ ಒಂದು ಕಾರ್ಯಕ್ರಮನ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ JN ರಾಮಕೃಷ್ಣೇಗೌಡರು ತುಂಬ ಅಚ್ಚುಕಟ್ಟಾಗಿ ಭಾಳ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದ್ದಾರೆ. ಹಾಗೂ ನಮ್ಮ ರಾಮಕೃಷ್ಣೇಗೌಡರಿಗೆ ಹಳ್ಳಿ ಮಕ್ಕಳ ಬಗ್ಗೆ ಇರ್ತಕ್ಕಂಥ ಒಂದು ಅವ್ರ ಮನೋಭಾವ ಕಂಡು ನನಗೆ ನಿಜವಾಗ್ಲೂ ಅವ್ರು ಮಾತಾಡ್ಬೇಕಾದ್ರೆ ಕಣ್ಣೀರೇ ಬಂದ್ಬಿಟ್ಟು ಎಷ್ಟೊಂದು ಆಸೆ, ಪ್ರೀತಿ, ವಿಶ್ವಾಸ ಇಟ್ಕೊಂಡಿದ್ದಾರೆ ಮಕ್ಕಳ ಬಗ್ಗೆ. ಅಂದರೆ ಈ ಶಿಕ್ಷಣ ಸಂಸ್ಥೆಗೋಸ್ಕರ ಅವ್ರ ಮನೆಗೆ ಹೋಗಲ್ಲ. ನಾನೇ ಭಾಳ ವರ್ಷದಿಂದ, ನನ್ನ ಸುಮಾರು 30 ವರ್ಷದಿಂದ ನಾನು ರಾಮಕೃಷ್ಣೇಗೌಡ ಸರ್ ನೋಡ್ತಾ ಇದ್ದೀನಿ. ಅವರು ಈ ಶಿಕ್ಷಣ ಸಂಸ್ಥೆ ಬಗ್ಗೆ, ನಮ್ಮ ಆದಿಚುಂಚನಗಿರಿ ಮಠದ ಬಗ್ಗೆ, ಹಾಗೆ ನಮ್ಮ ಬಡ ಮಕ್ಕಳ ಬಗ್ಗೆ, ನಮ್ಮ ಹಳ್ಳಿ ವಿದ್ಯಾರ್ಥಿಗಳ ಬಗ್ಗೆ ಭಾಳ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ದಾರೆ. ನಮ್ಮ ಸ್ಕೂಲಲ್ಲಿ ಯಾವುದೇ ಒಂದು ಫೀಸು ಏನೂ ಕಲೆಕ್ಟ್ ಮಾಡದೆ ಎಲ್ಲ ಥರದ ಸೌಲಭ್ಯಗಳು, ಸಿಟಿಲಿರತಕ್ಕಂಥ ಮಕ್ಕಳಿಗೆ ಏನೇನು ಸೌಲಭ್ಯಗಳು ದೊರಕುತ್ತೋ ನಮ್ಮ ಹಳ್ಳಿಲೂ ಮಕ್ಕಳಿಗೆ ದೊರಕಬೇಕು ಅನ್ನೋ ಒಂದು ಮಾನದಂಡ ಇಟ್ಕೊಂಡು ನಮ್ಮ ರಾಮಕೃಷ್ಣ ಸರ್ ಅವರು ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ಇದೊಂದೇ ಕಾರ್ಯಕ್ರಮ ಅಲ್ಲ, ಎಲ್ಲ ಕಾರ್ಯಕ್ರಮಗಳನ್ನ ಭಾಳ ಯಶಸ್ವಿಯಾಗಿ ಮಾಡ್ತಾರೆ. ದೇವರು ಕಾಲಭೈರೇಶ್ವರ ನಮ್ಮ ಬಸವೇಶ್ವರ ನಮ್ಮ ರಾಮಕೃಷ್ಣ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಹೆಣ್ಮಾಡ್ತೀನಿ. ಈ ದಿವಸ ನಮ್ಮ ಐಕ್ನಹಳ್ಳಿ ಗ್ರಾಮದಲ್ಲಿ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಚಿಣ್ಣರ ಜಾಣರ ಕಾರ್ಯಕ್ರಮವನ್ನು ನಮ್ಮ ಆದಿಚುಂಚನಗಿರಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ರಾಮಕೃಷ್ಣೇಗೌಡರು ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮಗೆ ನಿಜವಾಗ್ಲೂ ಹೋದ ಸತಿ ನಮಗೆ ಭಾರಿ ಸಂತೋಷ ಆಗಿತ್ತು. ಈ ಸತಿ ಇನ್ನೂ ಉತ್ತಮವಾಗಿ ಚೆನ್ನಾಗಿ ಮಾಡಿ ನಮಗೆ ಇನ್ನೂ ಸಂತೋಷ ಆಗಿ ಹೋಗಿದೆ. ಇನ್ನು ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಾಗಿ ಅವರು ಈ ಕಾರ್ಯಕ್ರಮ ಚೆನ್ನಾಗಿ ಮಾಡಿಕೊಡಲಿ ಅಂತ ನಾವಾರು ಈ ಮುಖಾಂತರ ಅವರಲ್ಲಿ ಕಳಕಳಿಯಿಂದ ಕೈ ಮುಗಿದು ಬೇಡಿಕೊಂಡು, ಮತ್ತು ಮುಂದಿನ ವರ್ಷ ನಮ್ಮ ಇದೇ ಶಾಲೆಯಲ್ಲಿ ಉನ್ನತವಾಗಿ ಇಂಗ್ಲೀಷ್ ಮೀಡಿಯಂ ಕಾನ್ವೆಂಟನ್ನು ಓಪನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ವಿಚಾರ ಪರವಾಗಿ ನಮ್ಮ ಗ್ರಾಮದ ಸುತ್ತಮುತ್ತಲ ಗ್ರಾಮದ ಪರವಾಗಿ ಅವರಿಗೆ ಹೆಚ್ಚಿನ ನಮ್ಮ ಗ್ರಾಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂಡು ನಮ್ಮ ಎರಡು ಮಾತನ್ನು ಮುಗಿಸ್ತೇನೆ.